ಗಿಣ್ಣು ಹಾಲನ್ನು ಉಪಯೋಗಿಸ್ಕೊಳ್ಳದೆ ತುಂಬಾ ಸಾಫ್ಟ್ ಆಗಿರುವಂತಹ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಇರುವಂತಹ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 100 ಗ್ರಾಮ್ ಆಗುವಷ್ಟು ಸಕ್ಕರೆ. ಇಲ್ಲಿ ನಾನು ಜುನ್ನು ಪೌಡರ್, ಇದನ್ನು ಕಾರ್ವಾಸ್ ಪೌಡರ್ ಅಂತಲೂ ಸಹ ಕರೀತಾರೆ. ಇದು ಬಂದು ನಮಗೆ ಸೇಮ್ ಗಿಣ್ಣೆಲ್ಲ ಯಾವ ರೀತಿ ಟೇಸ್ಟ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ಅದನ್ನು ಈ ಪೌಡರ್ ಕೊಡುತ್ತೆ. ಇದು ಎಲ್ಲ ಆನ್ಲೈನಲ್ಲಿ ಸಹ ಸಿಗುತ್ತೆ. ಅದನ್ನು ಫುಲ್ ಪ್ಯಾಕೆಟ್ ಪೌಡರ್ನ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸಿ ಗಂಟುಗಳಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಯಾವಾಗಲೂ ಬೆಲ್ಲದಲ್ಲೇ ಮಾಡ್ತಿದ್ದೆ, ಅದಕ್ಕೋಸ್ಕರ ಇವತ್ತು ಸಕ್ಕರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಷ್ಟಪಡದೇ ಇರೋರು ಕಂಪ್ಲೀಟ್ ಆಗಿ ಬೆಲ್ಲನೇ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಟಿಫನ್ ಬಾಕ್ಸ್ ಅಥವಾ ಮೌಲ್ಡ್ಗೆ ಇದನ್ನು ಸೇರಿಸಿ ಕುಕ್ಕರ್ಗೆ ಸ್ವಲ್ಪ ನೀರು ಸ್ಟ್ಯಾಂಡನ್ನು ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದೆ. ಈಗ ಅದ್ರ ಒಳಗಡೆ ಈ ಒಂದು ಪಾತ್ರೆನ ಇಟ್ಟು ಅದ್ರ ಮೇಲೆ ತಟ್ಟೆನ ಮುಚ್ಚಿ ಕುಕ್ಕರ್ಗೆ ಗ್ಯಾಸ್ಕೆಟ್ ಆಗಲಿ ವಿಷಲ್ ಆಗಲಿ ಅದೇನು ಹಾಕದೆ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಬೇಕು. ನೋಡಿ 10 ನಿಮಿಷ ಸ್ಟೀಮ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಾಕು ಹಾಕಿ ನೋಡಿ, ಚಾಕು ಗಂಟ್ಕೊಳ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ